ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಇವತ್ತು ಅವ್ರ ಮೇಲೆ ವಿಜಯಪುರ ಜಿಲ್ಲೆಗೆ ಬರಬಾರದು ಅಂತಕ್ಕಂಥ ನಿಷೇಧವನ್ನು ಹಾಕಿದ್ರಿ. ನಿನ್ನೆ ಬಾಗಲಕೋಟೆ ಜಿಲ್ಲೆಗೂ ಬರಬಾರ್ದು ನಿಷೇಧ ಹಾಕಿದ್ರಿ. ಯಾವ ಕಾಲದಾಗದೀವಿ ನಾವು, ಯಾವ ಸರ್ಕಾರ ಬದುಕಾಕತ್ತೀವಿ ನಾವು. ಇದು ಇಡೀ ಎರಡೂ ಜಿಲ್ಲೆಯ ಜನರಿಗೆ ಮಾಡಿರ್ತಕ್ಕಂಥ ತಪ್ಪನ್ನಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮತ್ತು ರಾಜ್ಯದ ಸ್ವಾಭಿಮಾನಿಗಳಿಗೆ, ರಾಷ್ಟ್ರ ಪ್ರೇಮಿಗಳಿಗೆ, ಧರ್ಮ ಪ್ರೇಮಿಗಳಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಯಸ್ತೀನಿ ನಾನು. ಅವ್ರು ಮಾಡಿರ್ತಕ್ಕಂಥ ತಪ್ಪ ಅವರು ನಿನ್ನೆ ಕೂಡ ಭಾಗವಹಿಸಿ ಮಾತಾಡಿದ್ರು. ಅದನ್ನ ಪದೇ ಪದೇ ಹೇಳಕ್ಕೆ ಹೋಗುದಿಲ್ಲ ನಾನು. ಇವತ್ತು ಎಲ್ಲರ ಒತ್ತಾಯ ಇಷ್ಟ ಇದೆ. ಇವತ್ತು ಅವ್ರ ಮೇಲೆ ಹಾಕಿರ್ತಕ್ಕಂಥ ನಿರ್ಬಂಧವನ್ನು ವಿಜಯಪುರ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು. ನಾಳೆ ಮೆರಕು ದಿವಸ ಐತಿ, ಮುಂದೆ ದೀಪಾವಳಿ ಹಬ್ಬ ಶುರುವಾಗತ್ತೆ. ನಾಳೆ ದಿವಸನೇ ಆ ಹಾಕಿದ ನಿಷೇಧವನ್ನು ಹಿಂದೆ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ನಾವು. ಸಂಗತಿ 100 ವರ್ಷ ಆಯ್ತು ವಿಜಯದಶಮಿಗೆ. ಅದು ಯಾವಾಗ ಎಲ್ಲಿ ತಾಲೂಕಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತರಾಗಿ ಗಣೇಶ ಹಾಕೊಂಡ್ಬಂದು ಏನು ಜನ ಭಾಗವಹಿಸಕತ್ಬಿಟ್ರು, ಅವ್ರ ನಡಕ್ ಹುಟ್ಟಿ ಆಟ ಎಬ್ಸಿರಿ ನೀವು. ಇದನ್ನ ಆಟ ಎಬ್ಸಿರಿ ನೀವು. ಹೌದಾ? RSS ಇಷ್ಟು ಬೇಯ್ತಾ 3 ಸಲ ಬ್ಯಾನ್ ಮಾಡಿದ್ದೀವಿ. ಹಿಂಗಾಗಿ ಬೇಯ್ತದ ಗಾಬಾಗಿರಿ ನೀವೆಲ್ಲ. ಬೇಯ್ತದೆ ಹಿಂದೂ ಧರ್ಮ, ಹಿಂದೂ ದೇಶದ ರಕ್ತ ಮಣ್ಣಿನ ಗುಣ ಐತದು. ಎದ್ರ ಬ್ಯಾನ್ ಮಾಡಕತ್ರ ಪ್ರಿಯಾಂಕಾ ಖರ್ಗೆ ಹೇಳಿಬಿಟ್ಟ, ಪತ್ರ ಬರೆದ RSS ಅನ್ನು ಸರ್ಕಾರಿ ಜಾಗದಲ್ಲಿ ನಡೆಸಬಾರ್ದು. ಇದು ಮೊದಲೇ ಇತ್ತು, ಇವತ್ತಿಲ್ಲದ. ಅನ್ನ ಆರ್ಡರ್ ಮಾಡಿ ತಗೊಂಡಿತ್ತ ನಿಮ್ಗೇನ RSS ತೆಗೆದು ಸಂಘ ಸಂಸ್ಥೆಗಳು ಹಾಕಿದ್ರು. ಮತ್ತೆ ಏನ್ ನಿಮ್ಮ ಆಟಗಳು ಎಟ್ಟಿದ್ರೆ ಹಾಕಿ RSS ಹಾಕಿ ನೋಡೋಣ. RSS ನಾವು ಸ್ವಂತ ಜಾಗ ನಡೆಸೋ ಶಕ್ತಿ ಸ್ವಯಂ ಸೇವಕರು ಆಗೈತಿ. ನಡೆಸ್ತೇವೆ, ಎಮರ್ಜೆನ್ಸಿ ನಡೆಸ್ತೀವಿ, ಈಗ ನಡೆಸ್ತೀವಿ ದೊಡ್ಡ ಮಾತಾವ್. ಇದು ಸಂಘಮಯ ಆಗೈತಿ ದೇಶ, ಸಂಘಮಯ ಆಗೈತಿ. ವಿಜಯಪುರ ನಗರದಲ್ಲಿ ಸುಮಾರು 6,500 ಸ್ವಯಂ ಸೇವಕರು ಬಂದ ಮಾಡಿ ಪಕ್ಷ ಆದ್ರ 6,500 ಎಂದು ಬಂದಿದ್ರು ವಿಜಯಪುರ ನಗರದಾಗ. ಅವ್ರು ನಿತ್ಯ ಶಾಖೆಗೆ ಬಂದವರಲ್ಲ, RSSಗೆ ಮನಸ್ಸೋಟ್ ಬಂದಿರತಕ್ಕಂಥ ಯುವಕರ ತಂಡ ಅದು. ಇಡೀ ದೇಶಾದ್ಯಂತ ಸಂಘ ಶಕ್ತಿ ಬೆಳೆದಿದೆ. ಅದ್ರ ಮೇಲೆ ಹಾಕುತ್ತ ನಿಷೇಧವನ್ನು ತೆಗಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಯಸ್ತೀನಿ. ತೆಗೀರಿ ಸಾಕಲ್ಲಿ ಬಿಡ್ರಿ, ಸಂಘ ನಿಲ್ಲುವುದಿಲ್ಲ, ಸಂಘದ ಕಾರ್ಯ ನಿಲ್ಲುವುದಿಲ್ಲ, ಹಾಗೆ ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗುದಿಲ್ಲ. ಅದಕ್ಕಾಗಿ ಇವತ್ತ ವಿನಂತಿ ಮಾಡ್ತೀನಿ, ಎಳವರಿ ಶ್ರೀಗಳು ಹಾಕಿರ್ತಕ್ಕಂಥ ಪ್ರವೇಶ ನಿರ್ಬಂಧವನ್ನ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಎರಡೂ ಜಿಲ್ಲೆ ಹಾಕಿದ ನಿರ್ಬಂಧ ತೆಗೆದು ಹಾಕಬೇಕು. ಇಲ್ಲಿ ಹೇಳುವ ನಮ್ಮ ಎರಡೂ ಜಿಲ್ಲೆ ಇರ್ತಕ್ಕಂಥ ಕಾಂಗ್ರೆಸ್ನ 3 ಜನ ಮಂತ್ರಿಗಳು, ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರ ಅವರು, ವಿಜಯಪುರ ಜಿಲ್ಲೆಯ MB ಪಾಟೀಲ್ ರವರು, ಶಿವಾನಂದ ಪಾಟೀಲ್ ರವರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಶಾಸಕರು ಇವತ್ತು ಹೇಳಬೇಕು ನೀವು ಮುಖ್ಯಮಂತ್ರಿಗೆ. ಈ ಜಿಲ್ಲೆಯವ್ರು ನೀವು ಹೋಟ್ ಬೇಕಾಗಿದ್ರ, ಈ ಜಿಲ್ಲೆ ಹೋಟ್ ಬೇಕಾಗಿದ್ರ ಇವತ್ತು ಮುಖ್ಯಮಂತ್ರಿಗೆ ಒಂದು ಹೇಳಿಕೆ ಕೊಡ್ಬೇಕು. ನೀವು ಬರೀ ಕಣ್ಣು ವರ್ಷ ಹೇಳಿಕೆ ಕೊಟ್ಟರೆ ನಡೆಯಲ್ಲ. ಶಿವಾನಂದ ಪಾಟೀಲ್ ನಿಮ್ಗೆ ಆಗುತ್ತೆ. ನಾನು ಅದು ಹೇಳಿರಾಗಲ್ಲ, ರಾಜೀನಾಮೆ ಕೊಡ್ಬೋದು. ಎದಕ್ಕೆ ಕೊಡ್ತಿರ್ತೀರಿ ಸುಮ್ಕೆ ಇಬ್ಬರು ಹಾಕ ರಾಜೀನಾಮೆ ಕೊಡ್ತಿರ್ತಿಲ್ಲ. ಕೋರಿ ದೇಶ ಸಲುವಾಗಿ, ಧರ್ಮಸ್ಥಳಾಗೆ ನೀವು ಶಾಸಕರು ಸೇರಿ ನೀವು ರಾಜೀನಾಮೆ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೀನಿ. ಅವಾಗ ನಿಮ್ಮ ಧರ್ಮದ ಬಗ್ಗೆ, ಋಷಿಗಳ ಬಗ್ಗೆ, ಸ್ವಾಮಿಗಳ ಬಗ್ಗೆ, ಭೂಮಿಯ ಬಗ್ಗೆ ಇರ್ತಕ್ಕಂಥ ತಿಳಿದೈತಿ. ಕಾಂಗ್ರೆಸ್ ಶಾಸಕರಿಗೆ ಹೇಳ್ತೀನಿ, ನಿಮ್ಗೆ ಮಾತು ತೋರಿಸಿ ನಿಮಗೆ ಶಾಸಕ ಕೊಡೋದು ಹೇಳೋದಿಲ್ಲ. ಹಂಚಬೇಡ್ರಿ, ಎಲೆಕ್ಷನ್ ಆರಿಸಿದ ಕಡಿಮೆ ಭಾಳ ಆಯ್ತದ. ಅದನ್ನ ಶಾಸಕ ಕೊಡಬೇಡ್ರಿ. ಅಟ್ಲೀಸ್ಟ್ ದೀಪಾವಳಿ ಆಗುತ್ತಾನೆ ಕೊಡ್ರಿ, ಬತ್ತರುಗಳು ನೋಡೋರು. ದೀಪಾವಳಿ ಹಾಕೋದು ಮತ್ತೆ ವಾಪಸ್ ತಗೋರಿ. ನೀವು ಆದ್ರೆ ಅಷ್ಟು ತಮ್ಮ ನೋಡ್ತೀನಿ ನಿಮ್ ತಕ್ಕ ಎದಕ್ಕೆ ಏನು ಮಾಡ್ತೀರಿ ಅಂತ. ಅಕಸ್ಮಾತ್ ಸತ್ತು ಆದ್ರೆ ಏನ್ ಮಾಡ್ತೀರಿ? ಅಕಸ್ಮಾತ್ ಹಾಕಿ ಸತ್ಬಿಟ್ರೆ ಹೊತ್ತಿಲ್ಲ ಅಧಿಕಾರ. ಧರ್ಮಸ್ಥಳ ಮಾಡ್ಕೋರಿ, ಒಂದು ತ್ಯಾಗ ಮಾಡಿ ಏನಾಗುತ್ತೆ ಅದಕ್ಕೆ. ಯಾಕೆ ಅಷ್ಟು ಮಾಡಕ್ ಬರಲ್ಲ ವಿಜಯಪುರ ಜಿಲ್ಲೆ ಗಂಡು ಮೆಟ್ಟಿನ ನಾಚಿಕ್ ಬರ್ತದೆ. ನಿಮ್ಗೆಲ್ಲ ಎಲ್ಲ ನಿಮ್ಮ ಪ್ರತಿ ಆಗಿದ್ದಕ್ಕೆ ನಾಚಿಕ್ ಬರ್ತದ. ಅದನ್ನ ದಯವಿಟ್ಟು ಎಲ್ಲರೂ ಸೇರಿ ಧರ್ಮಕ್ಕಂತ ಸಂಕಟ ಇದು ಬಿಜೆಪಿ ಸಂಕಟನೂ ಅಲ್ಲ, ಸಂಘದ ಸಂಕಟನೂ ಅಲ್ಲ, ವಿಶ್ವ ಹಿಂದೂಗಳ ಸಂಕಟನೂ ಅಲ್ಲ. ಇಡೀ ದೇಶದ, ಇಡೀ ಜಿಲ್ಲೆಯ ದೊಡ್ಡ ಧರ್ಮ ಸಂಕಟ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ಪಾತ್ರಗಳನ್ನು ತೋರಿಸಬೇಕು, ನಿಮ್ ಜವಾಬ್ದಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಈ ನಿರ್ಬಂಧವನ್ನು ತೆಗೆದು ಹಾಕಬೇಕು ಅಂತ ಒತ್ತಾಯ ಮಾಡಿ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.